ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇದ್ದಂಥ ಈ ಮುಖ್ಯಮಂತ್ರಿಯ ಪಟ್ಟದ ಕಿತ್ತಾಟ ಒಂದು ಹಂತಕ್ಕೆ ತಲುಪಿದೆ, ಒಂದು ಹಂತಕ್ಕೆ ಶಾಂತವಾಗಿದೆ ಎನ್ನುವಂಥ ವಿಷಯದ ನಡುವೆ ಇದೀಗ ಸಿದ್ದರಾಮಯ್ಯನವರ ಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ಇದೀಗ ಕೋಲಾಹಲವನ್ನು ಜೊತೆಗೆ ಈ ಬಣ್ಣಗಳ ಬಡಿದಾಟವನ್ನು ಮತ್ತಷ್ಟು ಹೆಚ್ಚು ಮಾಡುವಂತೆ ಮಾಡಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿಯವರ ಪಟ್ಟದ ವಿಚಾರವಾಗಿ ಮುಖ್ಯಮಂತ್ರಿಯ ಮಗನಾದಂಥ ಸಿದ್ದರಾಮಯ್ಯನವರು ಕೊಟ್ಟಂಥ ಈ ಪಟ್ಟದ ಹೇಳಿಕೆ ಏನು, ಯಾಕೆ ಅಂತ ಹೇಳಿಕೆಯನ್ನು ಅಧಿವೇಶನದ ಟೈಮಲ್ಲಿ ಕೊಟ್ಟರು, ಇದರ ಹಿಂದಿನ ರಹಸ್ಯವೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಹೈಕಮಾಂಡ್ನ ಸೂಚನೆ ಮೇರೆಗೆ ಒಂದು ದಿನ ಶನಿವಾರ ಸಿದ್ದರಾಮಯ್ಯನವರ ಮನೆಯಲ್ಲಿ ಉಪಹಾರ ಸೇವನೆ ಆಗುತ್ತೆ. ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಟ್ಟಿಗೆ ಕೂತು ರಹಸ್ಯವಾಗಿ ಸಭೆ ನಡೆಸಿ ತಿಂಡಿಯನ್ನು ಸವಿಯುತ್ತಾರೆ. ಅದಾದ ನಂತರ ಮಂಗಳವಾರದಂದು 3 ದಿನಗಳ ನಂತರ ಮಂಗಳವಾರದಂದು ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆಯಲ್ಲಿ ನಾಟಿ ಕೋಳಿ ಸಾರು ಮತ್ತು ಇಡ್ಲಿಯನ್ನು ಸಿದ್ದರಾಮಯ್ಯನವರು ಸವಿಯುತ್ತಾರೆ. ಅಷ್ಟರ ಮಟ್ಟಿಗೆ ತಮ್ಮಲ್ಲಿ ಏನೂ ಇಲ್ಲ, ಈ ಬಣಗಳ ಬಡಿದಾಟ ಎಲ್ಲವೂ ವಿರೋಧ ಪಕ್ಷಗಳು ಸೃಷ್ಟಿ ಮಾಡಿದಂಥ ಒಂದು ಷಡ್ಯಂತ್ರ, ನಾವಿಬ್ಬರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೇವೆ ಮತ್ತು ಅಧಿವೇಶನವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತೇವೆ ಮತ್ತು ವಿರೋಧ ಪಕ್ಷವನ್ನು ಕಟ್ಟಿ ಹಾಕ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ನಾವಿಬ್ಬರು ಕೂಡ ಸಹೋದರರು, ಅಂದರೆ ನಾವಿಬ್ಬರು ಕೂಡ ಬ್ರದರ್ಸ್ ಎನ್ನುವ ರೀತಿಯಲ್ಲಿ ಕೈ ಮಿಲಾಯಿಸಿಕೊಂಡು, ಅಂದರೆ ಕೈ ಎತ್ತಿ ನಾವಿಬ್ಬರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತೇವೆ ಮತ್ತು 2028ರಲ್ಲಿ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ ಮತ್ತು 2028ರ ಚುನಾವಣೆಯಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತೇವೆ, ಅದೇ ನಮ್ಮ ಅಜೆಂಡಾ, ಅದೇ ನಮ್ಮ ಒನ್ ಲೈನ್ ಅಜೆಂಡಾ ಎನ್ನುವಂಥ ರೀತಿಯಲ್ಲಿ ಇಬ್ಬರೂ ನಾಯಕರು, ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರು. ಅದರ ಬೆನ್ನಲ್ಲೇ ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗಿದೆ. ಅದರ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯನವರ ಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ನೇರವಾಗಿ ಇಬ್ಬರು ನಾಯಕರಿಗೆ ಎಚ್ಚರಿಕೆಯನ್ನು ಕೊಟ್ಟು ನಾವಿಲ್ಲಿ ಮಧ್ಯ ಪ್ರವೇಶ ಮಾಡಲ್ಲ, ನೀವಿಬ್ಬರು ಕೂತು ಬಗೆಹರಿಸಿಕೊಳ್ಬೇಕೆನ್ನುವಂಥ ನೇರ ಎಚ್ಚರಿಕೆಯನ್ನು ಕೊಟ್ಟ ಮೇಲೆ ಸಿದ್ದರಾಮಯ್ಯನವರ ಮಗನಾದಂಥ MLC ಆದಂಥ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಯಾವ ನೋಟಿಸ್ಗೂ ಯಾವ ಸೂಚನೆಗೂ ಕೇರ್ ಮಾಡದೆ ಮುಖ್ಯಮಂತ್ರಿಯ ಪಟ್ಟದ ವಿಚಾರವನ್ನು ಪದೇ ಎತ್ತುತ್ತಾರೆ. ಅಂದರೆ ಅಲ್ಲೇನೋ ಒಂದು ವಿಷಯ ಅಡಗಿದೆ ಅನ್ನೋದು ಪಕ್ಕ ಆಗತ್ತೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಾಧ್ಯಮ ಮಿತ್ರರು ಕೇಳಿದಂಥ ಪ್ರಶ್ನೆ ಅತ್ಯಂತ ಸುಲಭವಾಗಿತ್ತು. ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ, ಮುಖ್ಯಮಂತ್ರಿ ಬದಲಾವಣೆ ಆಗಲ್ವಾ, ಸಂಧಾನ ಆಗಿದೆಯಾ ಅಥವಾ ಸಂಧಾನದ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ ಅಥವಾ ಏನಾಗಬಹುದು ಎನ್ನುವಂಥ ಚಿಕ್ಕ ಪುಟ್ಟ ಪ್ರಶ್ನೆಗಳನ್ನು ಎದುರಿಸಿದಂಥ ಯತೀಂದ್ರ ಸಿದ್ದರಾಮಯ್ಯನವರು ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಯಾವುದೇ ಕಾರಣಕ್ಕೂ ಕೂಡ ಲೀಡರ್ಶಿಪ್ ಚೇಂಜ್ ಇಲ್ಲ. ಒಮ್ಮೆ CLP ನಾಯಕನನ್ನಾಗಿ MLAಗಳು ಆಯ್ಕೆ ಮಾಡಿದ ನಂತರ ಅಲ್ಲಿ 2 ವರ್ಷ, 2.5 ವರ್ಷ, 3 ವರ್ಷ ಎನ್ನುವಂಥ ಯಾವುದೇ ಒಂದು ಸಂದರ್ಭ ಬರಲ್ಲ. CLP ನಾಯಕನನ್ನಾಗಿ ಮಾಡೋದು ಬರೋಬ್ಬರಿ 5 ವರ್ಷಗಳಿಗೆ. ಹಾಗಾಗಿ 2.5 ವರ್ಷಗಳ ಕಾಲಿಗೆ ಒಬ್ಬ CLP ನಾಯಕ, ಮತ್ತೆ 2.5 ವರ್ಷಗಳ ಕಾಲ ನಂತರ ಮತ್ತೊಬ್ಬ CLP ನಾಯಕ ಎನ್ನುವಂಥ ಆಯ್ಕೆ CLP ಶಾಸಕಾಂಗ ಸಭೆಯಲ್ಲಿ ಆಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಬರೋಬ್ಬರಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಬದಲಾವಣೆ ಆಗಲ್ಲ, ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನುವಂಥ ಮೊದಲ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂಥ ಬೇಡಿಕೆ ಇಟ್ಟಿದ್ದಾರಲ್ಲ, ಅದಕ್ಕೆ ಏನು ಹೇಳ್ತೀರಿ ಅನ್ನುವಂಥ ಪ್ರಶ್ನೆಗೆ ಅದಕ್ಕೂ ಕೂಡ ಉತ್ತರ ಕೊಡ್ತಾರೆ, ಎಸ್ ಹೌದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಕೊಡಿ ಎನ್ನುವಂಥ ಒಂದು ಮನವಿಯನ್ನು ಹೈಕಮಾಂಡ್ ಮುಂದೆ ಕೊಟ್ಟಿದ್ರು. ಆದರೆ ಹೈಕಮಾಂಡ್ ಅದಕ್ಕೆ ಕೊಡಲ್ಲ ಎನ್ನುವಂಥ ಉತ್ತರವನ್ನು ಕೊಟ್ಟಿದೆ. ಹಾಗಾಗಿ ಮತ್ತೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, CM ಯಾವುದೇ ಕಾರಣಕ್ಕೆ ಬದಲಾವಣೆ ಆಗಲ್ಲ ಎನ್ನುವಂಥ ಒಂದು ಉತ್ತರವನ್ನು ಕೊಡ್ತಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ತಮ್ಮನಾದಂಥ ಸುರೇಶ್ ಅವರ ಮಾತಿಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ಆದರೆ ಇಲ್ಲಿ ನೋಡಿ, ಮಾಧ್ಯಮ ಮಿತ್ರರು ಏನೇ ಕೇಳಿದ್ರು ಕೂಡ ಇವರ ಹತ್ರ ಒಂದು ಧೈರ್ಯ ಇರುತ್ತೆ, ಯಾರ ಹತ್ರ MLAಗಳ ಹತ್ರ ಒಂದು ಧೈರ್ಯ ಇರುತ್ತೆ, ಒಂದು ಉತ್ತರ ಕೊಡಬೇಕು, ಇಲ್ಲ ಅದು ಹೈಕಮಾಂಡ್ ನಿರ್ಧಾರ ಎನ್ನುವಂಥ ಒಂದೇ ಉತ್ತರ ಕೊಟ್ಟಿದ್ರು ಎಲ್ಲವೂ ಕೂಡ ಸಲೀಸಾಗಿ ಕ್ಲಿಯರ್ ಆಗುತ್ತೆ. ಇಲ್ಲ ನಾವು ಅದಕ್ಕೆ ಉತ್ತರ ಏನು ಕೊಡಬಾರ್ದು, ನಮಗೆ ಹೈಕಮಾಂಡ್ ಸೂಚನೆ ಇದೆ, ಏನು ಉತ್ತರ ಕೊಡಬಾರ್ದು ಎನ್ನುವಂಥ ಉತ್ತರವನ್ನು ಕೊಡಬಹುದು. ಆದರೆ ಮಾಧ್ಯಮ ಮಿತ್ರರು ಕೇಳಿದಂಥ ಪ್ರತಿಯೊಂದಕ್ಕೂ ಉತ್ತರಿಸುವಂಥ ಕೆಲಸವನ್ನು ಒಬ್ಬ ಪಕ್ಷದ ವಕ್ತಾರನಂತೆ ಮಾಡದಿದ್ದಿಲ್ಲ, ಅದು ಎಲ್ಲೋ ಒಂದು ಕಡೆ ಸಂಶಯವನ್ನು ಹುಟ್ಟು ಮಾಡುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲ್ವಾ ಎನ್ನುವಂಥ ಸಂಶಯ ಇದೀಗ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಕೇಳಿ ಬರ್ತಿದೆ ಮತ್ತು ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಚಾನ್ಸಸ್ ಕೂಡ ಮತ್ತೆ ಹೆಚ್ಚಾಗಬಹುದು. ಕೇಳಿ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ. ಇವತ್ತಿನ ಹೈಲೈಟ್ ಅಂದರೆ ಉತ್ತರ ಕರ್ನಾಟಕ ವಿಭಾಗದಲ್ಲಿ ಕಬ್ಬು ಬೆಳೆಗಾರರು ಬೇರೆ ಬೆಳೆಗಳಿಗೆ ಈ ಮಿನಿಮಮ್ ಪ್ರೈಸನ್ನು ನಿಗದಿಪಡಿಸಬೇಕು ಎನ್ನುವಂಥ ಒತ್ತಾಯ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಬಣಗಳ ಕಚ್ಚಾಟ ಒಂದು ಹಂತಕ್ಕೆ ಶಾಂತವಾಯಿತು, ಒಂದು ಹಂತಕ್ಕೆ ಮುಚ್ಚೋಯ್ತು. ಇನ್ನೇನು 4 ತಿಂಗಳ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು, ಆಗದೇ ಇರ್ಬೋದು. ಒಂದು ಹಂತಕ್ಕೆ ಮುಖ್ಯಮಂತ್ರಿ ಪಟ್ಟದ ಕಚ್ಚಾಟ ಎನ್ನುವುದು
ಮಾಧ್ಯಮಗಳಲ್ಲಿ ಒಂದು ಹಂತಕ್ಕೆ ತಣ್ಣಗಾಗ್ತಿತ್ತು. ಆದರೆ ಅದಕ್ಕೆ ಮತ್ತೆ ತುಪ್ಪವನ್ನು ಸುರಿದು ಮತ್ತೆ ಜ್ವಾಲೆಯನ್ನಾಗಿ ಮಾಡಿದ್ದು ಸಿದ್ದರಾಮಯ್ಯನವರ ಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಅವರು ಹೇಳಿದಂಥ ಒಂದು ಚಿಕ್ಕ ಹೆಡ್ಲೈನ್ಸ್ ಅಂದರೆ CM ಬದಲಾವಣೆ ಆಗಲ್ಲ, 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. CLP ನಾಯಕನಾಗಿ ಮಾಡಿದ್ದು 2.5 ವರ್ಷಕ್ಕಲ್ಲ, ಅದು 5 ವರ್ಷಕ್ಕೆ CLP ನಾಯಕನಾಗಿ ಮಾಡ್ತಾರೆ. DK ಶಿವಕುಮಾರ್ ಅವರು ತಮಗೆ ಪಟ್ಟವನ್ನು ಕೊಡಬೇಕೆನ್ನುವಂಥ ಮನವಿಯನ್ನು ಮಾಡಿದ್ರು. ಆದರೆ ಹೈಕಮಾಂಡ್ ಕೊಡಲ್ಲ ಎನ್ನುವಂಥ ಉತ್ತರವನ್ನು ಕೊಡ್ತು. ಹೌದು, ಬಣಗಳ ನಡುವೆ ಸ್ವಲ್ಪ ಕಚ್ಚಾಟ ಇತ್ತು, ಆದರೆ ಈಗ ಸದ್ಯ ಎಲ್ಲವೂ ಸರಿ ಹೋಗಿದೆ ಎನ್ನುವಂಥ ಆ ಮಾಧ್ಯಮಗೋಷ್ಠಿಯ ಹೈಲೈಟ್ ಅನ್ನು ನೋಡ್ತಿದ್ರೆ ಸಿದ್ದರಾಮಯ್ಯನವರ ಮಗನಿಗೆ ಅಷ್ಟು ಅಧಿಕಾರವನ್ನು ಕೊಟ್ಟವರು ಯಾರು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರ, DK ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗ್ತಾರ, ಅದು ಬೇರೆ ಪ್ರಶ್ನೆ. ಆದರೆ ಹೈಕಮಾಂಡ್ ನಿಯಮವನ್ನು ಉಲ್ಲಂಘನೆ ಮಾಡಿದ್ರ ಯತೀಂದ್ರ ಸಿದ್ದರಾಮಯ್ಯನವರು, ಅಥವಾ ಕೇಳಿ ಸಿದ್ದರಾಮಯ್ಯನವರ ಮಗನಾದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ತನ್ನ ಮನಸ್ಸಿನ ಭಾವನೆಗಳನ್ನ ಮಗನ ಮುಖಾಂತರ ಹೊರಗೆ ಹಾಕ್ತಾ ಇದ್ದಾರಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಹಾಗೆ ಎಲ್ಲವನ್ನೂ ಕೂಡ ಹೇಳಲಿಕ್ಕಾಗಲ್ಲ. ಆದರೆ ತಮ್ಮ ಎಲ್ಲ ಅನಿಸಿಕೆಗಳನ್ನ ಈ ಹಿಂದೆ ರಾಜನ್ನ ಹೇಳ್ತಾ ಇದ್ರು. ಅದರ ಮುಂದುವರೆದ ಭಾಗವಾಗಿ ಇದೀಗ ಯತೀಂದ್ರ ಸಿದ್ದರಾಮಯ್ಯನವರ ಮನಸ್ಸಿನ ಭಾವನೆಗಳನ್ನ ಹೇಳ್ತಾ ಇದ್ದಾರಾ? ಅಥವಾ ಪಕ್ಷದ ಗೊಂದಲ ಹೀಗೆ ಇರಬೇಕೆನ್ನುವಂತ ಒಂದು ಮನಸ್ಥಿತಿಗೆ ಬಂದಂತಿದೆಯಾ ಈ ಕಾಂಗ್ರೆಸ್ ಪಕ್ಷ? ಅಥವಾ ಮುಂದುವರಿದು ಹೋಗಬೇಕಾಗಿ ಹೇಳ್ಬೇಕಂದ್ರೆ ಏನಾದರೂ ಯತೀಂದ್ರ ಸಿದ್ದರಾಮಯ್ಯನವರು BJP ಜೊತೆ ನಂಟನ ಬೆಳೆಸ್ಕೊಂಡು ಈ CM ಪಟ್ಟದ ಕಚ್ಚಾಟ ಹೀಗೆ ಇರಬೇಕು ಎನ್ನುವಂತ ಒಂದು ಮನಸ್ಥಿತಿಗೆ ಬಂದಂತಿದೆಯಾ ಕಾಂಗ್ರೆಸ್ ಪಕ್ಷ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು? ಆದ್ರೆ ಇಲ್ಲಿ ಒಂದು ನಾವು ಗಮನಿಸಬೇಕಂತ ವಿಚಾರ ಅಂದ್ರೆ, ಬುದ್ಧಿ ತಪ್ಪಿ ಮಾತು ತಪ್ಪಿ ಹೇಳಿದಂತ ಮಾತಲ್ಲ. ಸಿದ್ದರಾಮಯ್ಯನವರು LLB ಓದ್ಕೊಂಡಂತವ್ರು, ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ಈಗಿನ ಜನರೇಷನ್ಗೆ ತಕ್ಕಂತೆ ಅಂದ್ರೆ ಅಂದ್ರೆ ಈ MBBS ಪದವಿಯನ್ನು ಓದ್ಕೊಂಡಂತವ್ರು. ಕೇಳಿ ಚಿಕ್ಕ ಪುಟ್ಟ ಮಾತಾಡೋರಲ್ಲ, ಅವರ ಮಾತಿನಲ್ಲಿ ಎಲ್ಲವೂ ಕೂಡ ಸತ್ಯ ಇರುತ್ತೆ. ಜೊತೆಗೆ ಅವರು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡು ಬಂದ ಮಾತಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತ ವಿಷಯವನ್ನ ಪದೇ ಹೇಳ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಕರ್ನಾಟಕ KPCC ನೋಟಿಸ್ ಹೋದ್ರೂ ಕೂಡ ಅವರು ತಮ್ಮ ಮಾತಿನಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಂತಾರಲ್ಲ. ಇಲ್ಲ, ಅವ್ರಿಗೇನು ಮಾತಾಡಿ ಬರಲ್ಲ, ಏನೇನೋ ಮಾತನಾಡ್ತಾರೆ, ಡಾಕ್ಟರ್ ಆಗಿದ್ರು ಕೂಡ ಬುದ್ಧಿ ಇಲ್ಲ ಎನ್ನುವಂತ ಮಾತನ್ನ ಅನೇಕರು ಹೇಳ್ತಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಇಲ್ಲೇ ತನಕ ಅವರ ಸ್ಟೇಟ್ಮೆಂಟ್ ಅನ್ನ ಒಂದೊಂದೇ ಗಮನಿಸ್ತಾ ಇದ್ರೆ ಎಲ್ಲೂ ಕೂಡ ತಮ್ಮ ಮಾತಿನಲ್ಲಿ ಬದಲಾವಣೆ ಮಾಡ್ಕೊಂಡವರಲ್ಲ. ಅವ್ರು ಹೇಳ್ತಾ ಇದ್ದದ್ದು ಒಂದೇ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಸಿದ್ದರಾಮಯ್ಯ ನಂತರ ಲೀಡರ್ಶಿಪ್ ಚೇಂಜ್ ಇದ್ರೆ ದಲಿತ ನಾಯಕನಿಗೆ ಜಾರಕಿಹೊಳಿ ಅವರಿಗೆ ಹೋಗ್ಬೋದು ಅನ್ನುವಂತ ಮಾತನ್ನು ಹೇಳಿದ್ರೆ ಹೊರತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ವಿಷಯ ಕೇಳಿದಾಗ ಅದನ್ನ ಉಲ್ಟಾ ಹೊಡೆಯುವ ರೀತಿಯಲ್ಲಿ ಇಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಇದರ ಹಿಂದೆ ಎಲ್ಲೋ ಒಂದು ಸಿದ್ದರಾಮಯ್ಯನವರು ಮಗನ ಮುಖಾಂತರ ಎಲ್ಲವನ್ನು ಹೇಳ್ತಾ ಇದ್ದಾರಾ, ಅಥವಾ ಕಾಂಗ್ರೆಸ್ ಪಕ್ಷವೇ ಏನಾದರೂ ಸೂಚನೆ ಕೊಟ್ಟು ನೀನು ಹೇಗೆ ಹೇಳ್ತಾ ಇರು, DK ಶಿವಕುಮಾರ್ ಪಕ್ಷನ ದೂರ ಇಡುವ ಅನ್ನುವಂತ ಒಂದು ಸೂಚನೆಯನ್ನು ಕೊಡ್ತಾ ಎಲ್ಲವೂ ಕೂಡ ಸಂಶಯಕ್ಕೆ ಎಡೆ ಮಾಡಿಕೊಡ್ತಿದೆ. ಯಾಕಂದ್ರೆ ಕೇಳಿ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ, ಅಧಿವೇಶನದಲ್ಲಿ ಬೇರೆ ಚರ್ಚೆ ಆಗಬೇಕಿತ್ತು. ಆದ್ರೆ ಆ ಚರ್ಚೆಯನ್ನ ಡೈವರ್ಟ್ ಮಾಡುವಂತ ವಿಷಯವಾಗಿ ಏನಾದ್ರು ಇಂಥ ಪ್ಲಾನ್ ಹಾಕೊಂಡು CM ಪಟ್ಟದ ಕಚ್ಚಾಟ ವಿಚಾರ ಈಗಲೂ ಅದು ಹಾಗೇ ಇರಬೇಕಿರುವಂತ ಪ್ಲಾನ್ಗೆ ಕಾಂಗ್ರೆಸ್ ಪಕ್ಷ ಏನಾದ್ರು ಬಂತ? ಯಾಕಂದ್ರೆ ಈ ರೈತರ ಬೇರೆ ಹೋರಾಟವನ್ನ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ BJP ಮತ್ತು JDS ಪಕ್ಷ ಒಗ್ಗಟ್ಟಾಗಿ ಪ್ರದರ್ಶನ ಮಾಡುವಂತ ಎಲ್ಲಾ ಸಾಧ್ಯತೆ ಇರೋದ್ರಿಂದ ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಮತ್ತೆ CM ಪಟ್ಟದ ಕಚ್ಚಾಟ ಹೀಗೆ ಇರಬೇಕು, ಎಲ್ಲರೂ ನಮ್ಮ CM ಪಟ್ಟದ ಕಚ್ಚಾಟದ ಬಗ್ಗೆ ಮಾತನಾಡ್ಕೊಳ್ಳಿ, ಅವರ ಸಮಸ್ಯೆ ಹಾಗೆ ಇರಲಿ, ಯಾಕಂದ್ರೆ ಅವರ ಸಮಸ್ಯೆ ಬಗ್ಗೆ ಭಾರಿ ಕಷ್ಟ ಆಗುತ್ತೆ. ಕೇಳಿ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣವೇ ಇಲ್ಲ, ಎಲ್ಲವೂ ಕೂಡ ಗ್ಯಾರಂಟಿ ಹೋಗಿದೆ, ಅಂಥದ್ರಲ್ಲಿ ಎಲ್ಲರೂ ಕೂಡ ತಮಗೆ ಬೆಲೆ ಕೊಡಬೇಕು, ನಮಗೆ ನಿಗದಿತ ಅಥವಾ ಮಿನಿಮಮ್ ಪ್ರೈಸ್ ಕೊಡಬೇಕು ಅನ್ನುವಂತ ರೈತರ ಹೋರಾಟ ಮುಂದುವರೆದ್ರೆ ಅದನ್ನ ಎಲ್ಲಿ ಶಾಂತ ಮಾಡ್ಲಿಕ್ಕಾಗುತ್ತೆ? ಅದರ ವಿಚಾರವಾಗಿ BJP ಹೋರಾಟ ಮಾಡಿದ್ರೆ ನಮ್ಮ ಹತ್ರ ಅದನ್ನು ಉತ್ತರ ಕೊಡ್ಲಿಕ್ಕಾಗಲ್ಲ. ಹಾಗಾಗಿ ಈ CM ಪಟ್ಟದ ಕಚ್ಚಾಟ ಹೀಗೆ ಇದ್ರೆ BJP ಸದನದಲ್ಲಿ ಹೋರಾಟ ಮಾಡ್ತಾರೆ, ಸದನದಲ್ಲಿ ಬಾವಿಗಿಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಈ ರೈತರ ಹೋರಾಟದಿಂದ ತಾವು ಬಚಾವ್ ಆಗ್ಬೋದು ಎನ್ನುವಂತ ಕಾರಣಕ್ಕಾಗಿ ಏನಾದ್ರು ಯತೀಂದ್ರ ಸಿದ್ದರಾಮಯ್ಯರ ಮುಖಾಂತರ ಈ CM ಸ್ಟೇಟ್ಮೆಂಟ್ ನ ಕೊಡ್ಲಿಕ್ಕೆ ಹೇಳಿದ್ರ ಕಾಂಗ್ರೆಸ್ ಹೈಕಮಾಂಡ್. ಇವೆಲ್ಲವೂ ಕೂಡ ಇದೀಗ ಚರ್ಚೆ ಆಗ್ತಾ ಇರುವಂತ ಗಂಭೀರ ವಿಷಯವಾಗಿದೆ. ಆದ್ರೆ ಇಲ್ಲಿ ಮೇಲ್ನೋಟಕ್ಕೆ ಒಂದು ಸತ್ಯ ಅಂದ್ರೆ, ಕಳೆದ 4-5 ದಿನಗಳ ಹಿಂದೆ ED ಕೂಡ DK ಶಿವಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿತ್ತು. ಅದು ಕೂಡ ಡೆಲ್ಲಿಗೆ ಹೋಗಬೇಕಾಗಿ ಬರುತ್ತೆ. ಒಂದ್ ಕಡೆ DK ಶಿವಕುಮಾರ್ ಅವರಿಗೆ ED ತನಿಖೆ ಕೂಡ ಕಾಡ್ತಾ ಇದೆ, ಮತ್ತೊಂದ್ ಕಡೆ ಹೈಕಮಾಂಡ್ ಪಟ್ಟ ಕೊಡುತ್ತಾ ಬಿಡುತ್ತಾ ಅದು ಕೂಡ ಸಂಶಯ ಕಾಡ್ತಾ ಇದೆ. ಎಲ್ಲದರ ಮಧ್ಯೆ ಇದೀಗ ಸಿದ್ದರಾಮಯ್ಯನವರು ಸೇಫ್ ಆಗುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಒಬ್ಬೊಬ್ರು ಹೇಳ್ತಿದ್ರೆ ಜನವರಿ 20ರ ನಂತರ CM ಬದಲಾವಣೆ ಆಗ್ಬೋದು ಅಂತ ಹೇಳ್ತಿದ್ರೆ, ಒಬ್ಬೊಬ್ರು ಹೇಳ್ತಾರೆ ಮಾರ್ಚ್ ಬಜೆಟ್ ಮಂಡನೆ ಮಾಡಿ CM ಬದಲಾವಣೆ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಮತ್ತೊಂದು ವಿಷಯ ಗಮನಿಸಬೇಕಂದ್ರೆ, ಮಾರ್ಚ್ ವೇಳೆಗೆ 5 ರಾಜ್ಯಗಳ ಎಲೆಕ್ಷನ್ ಕೂಡ ಇದೆ. ಆ ಎಲೆಕ್ಷನ್ ಗೊಂದಲದ ನಡುವೆ ಮತ್ತೆ CM ಬದಲಾವಣೆ ಆದ್ರೆ ಅದು ಆಯಾ ರಾಜ್ಯಗಳು ಕೂಡ ಸ್ವಲ್ಪ ಬಿಸಿ ತಾಡುತ್ತೆ ಮತ್ತು ಅಲ್ಲಿ ಪ್ರಚಾರಕ್ಕೂ ಕೂಡ ಅಡ್ಡಿಯಾಗುತ್ತೆ. ಇವೆಲ್ಲ ಕಾರಣವನ್ನ ನೋಡ್ತಾ ಇದ್ರೆ DK ಶಿವಕುಮಾರ್ ಅವರಿಗೆ ಪಟ್ಟ ಸಿಗುವುದು ಭಾರಿ ಕಷ್ಟ ಎನ್ನುವಂತ ಮಾತು ಇದೀಗ ಗೋಚರವಾಗುತ್ತಾ ಇದ್ದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಆರಾಮಾಗಿ ಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವುದು ಸ್ಪಷ್ಟ ಆಗ್ತಾ ಇದೆ.
ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.